Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕೂಡ ನಿಮಗೊಂದು ಸೂಪರ್ ಆಗಿರೋ ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಆಬ್ವಿಯಸ್ಲಿ ಈ ಒಂದು ಟಿಪ್ನ ನನಗೆ ಒಂದಿಬ್ರು ಮೂರು ಜನ ಕೇಳಿದ್ರು. ಸೊ ಈ ಬೇಸಿಸ್ ಮೇಲೆ ನಮಗೊಂದು ಸ್ವಲ್ಪ ಟಿಪ್ಸ್ ಕೊಡಿ, ನ್ಯಾಚುರಲ್ ಟಿಪ್ಸು, ಲೈಕ್ ಹೇಗೆ ಇದನ್ನು ಹೋಗಿಸೋದು ಅಂತ ಹೇಳಿ. ಸೊ ಅದು ಏನು ಅಂತ ಆಬ್ವಿಯಸ್ಲಿ ನಿಮಗೆ ತಮ್ಮಲೇ ನೋಡಿ ಗೊತ್ತಾಗಿರುತ್ತೆ. ಬಟ್ ಸ್ಟಿಲ್ ಸೊ ವಿಡಿಯೋನ ಶುರು ಮಾಡೋಣ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಸೊ ಇವಾಗ ತಡ ಮಾಡ್ತಿರೋ ವೀಡಿಯೋನ ಶುರು ಮಾಡೋಣ ಬನ್ನಿ. ಸೊ ನಾನು ಆವಾಗಲೇ ಹೇಳ್ದಂಗೆ ಈ ವಿಡಿಯೋ ಒಂದು ಬ್ಯೂಟಿ ಟಿಪ್ ಆಗಿರುತ್ತೆ. ಸೊ ಏನಪ್ಪ ಇವತ್ತಿನ ಬ್ಯೂಟಿ ಟಿಪ್ಪು ಅಂತಂದರೆ, ಯೂಶಲಿ ನಮಗೆಲ್ಲನೂ ಹೆಣ್ಮಕ್ಳಿಗೆ ಸೊ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆದಾಗ ಮೊಡವೆ ಬರೋದಾಗಿರಲಿ, ಅಥವಾ ಪೀರಿಯಡ್ಸ್ ಟೈಮಲ್ಲಿ ಮೊಡವೆ ಬರೋದಾಗಿರಲಿ, ಆ್ಯಂಡ್ ಗಂಡು ಮಕ್ಳಿಗೂ ಅಷ್ಟೇ ಲೈಕ್ ತುಂಬ ಹೀಟ್ ಆಗಿ ಆ್ಯಂಡ್ ಅವ್ರಿಗೂ ಅಷ್ಟೇ ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಆದಾಗ ಸೊ ಅವ್ರಿಗೆಲ್ಲ ಪಿಂಪಲ್ಸ್ ಬರೋದು ಸಹಜ. ಅದು ಹ್ಯೂಮನ್ ನೇಚರ್ ಸಹಜ, ಎಲ್ಲರಿಗೂ ರೆಸ್ಪೆಕ್ಟಿವ್ ಆಫ್ ಜೆಂಡರ್, ಹೆಣ್ಮಕ್ಳಿಗಾಗಿಲಿ ಗಂಡು ಮಕ್ಳಿಗಾಗಿಲಿ ಬಂದಿರುತ್ತೆ. ಸೊ ಕೆಲವ್ರು ಏನು ಮಾಡ್ತಾರೆ, ಎಸ್ಪೆಷಲಿ ಹೆಣ್ಮಕ್ಳು ಅದನ್ನು ಹೊಡಿಯೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಏನಾಗುತ್ತೆ, ಅದು ಹೊಡೆದಿದ ತಕ್ಷಣ ಅದು ಸ್ಪ್ರೆಡ್ ಆಗೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಏನಾಗುತ್ತೆ, ಅದು ಸ್ಪ್ರೆಡ್ ಆದಮೇಲೆ ಅದು ಹಾಗೆ ಡಾರ್ಕ್ ಮಾರ್ಕ್ ಆಗಿ ಹಾಗೆ ಉಳ್ಕೊಳ್ಳುತ್ತೆ. ಆ್ಯಂಡ್ ಕೆಲವೊಂದ್ಸತಿ ಏನಾಗುತ್ತೆ, ಅದು ಒಂಥರ ಅಲ್ಲೇ ಗಾಯ ಥರ ಉಳ್ಕೊಂಡ್ಬಿಡುತ್ತೆ, ಅದು ಮಾರ್ಕ್ ಹೋಗೋದೇ ಇಲ್ಲ. ಸೊ ಆ ಥರ ಉಳ್ಕೊಳ್ಳುತ್ತೆ. ಸೊ ಅದಕ್ಕೆ ಹೇಳೋದು ದೊಡ್ಡವರು, ಕೆಲವರು ಗುಳ್ಳೆ ಬಂದಾಗ ಅದನ್ನು ಹೊಡಿಬೇಡಿ, ಅದನ್ನು ಮುಟ್ಟಬೇಡಿ, ಆದಾಗ ಅದೇ ಹೋಗುತ್ತೆ ಅಂತ. ಸೊ ಇವಾಗ ಡಾರ್ಕ್ ಸ್ಪಾಟ್ಸ್ ಆಗಿರುತ್ತಲ್ಲ, ಗುಳ್ಳೆ ಬಂದಿರುತ್ತೆ, ಆಮೇಲೆ ಅದನ್ನು ಕೆಲವೊಂದ್ಸತಿ ಬ್ಲ್ಯಾಕ್ ಆಗಿ ಹಾಗೆ ಇಟ್ಬಿಡುತ್ತೆ ಅಲ್ವಾ. ಸೊ ಅದ್ರ ಮೇಲೆ ಇವತ್ತಿನ ವಿಡಿಯೋ ಆಗಿರುತ್ತೆ. ಸೊ ನನಗೆ ಗೊತ್ತಿರೋವಂಥದ್ದು, ಸೊ ನಾನು ಟ್ರೈ ಮಾಡಿ, ನಾನು ಫಾಲೋ ಮಾಡಿ ನನಗೆ ರಿಸಲ್ಟ್ಸ್ ಬಂದಿರೋ ಅಂಥದ್ದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ, ಓಕೆನಾ. ಸೊ ಯೂಶ್ವಲಿ ನಮ್ಮ ಸುತ್ತಮುತ್ತ ಇರೋ ನ್ಯಾಚುರಲ್ ಏನಿರುತ್ತೆ, ಊಟ ಆಗಿರ್ಬೋದು, ಲೈಕ್ ನಮ್ಮ ಸುತ್ತಮುತ್ತ ಸಿಗೋಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಲ್ಲೇ ನಮಗೆ ಲೈಕ್ ಔಷಧಿ ಇರುತ್ತೆ, ಲೈಕ್ ಆಯುರ್ವೇದಿಕ್ ಔಷಧಿ ಇರುತ್ತೆ. ಸೊ ನಮಗದು ಗೊತ್ತಿರಲ್ಲ ಅಷ್ಟೇ, ಬಟ್ ಒಂದು ಸ್ವಲ್ಪ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋದಾಗ ನಮಗೆ ಗೊತ್ತಾಗುತ್ತೆ. ಓಕೆ ಫೈನ್, ಸೊ ಇದರಲ್ಲೂ ಕೂಡ ನಾವು ಆರಾಮಾಗಿ ವಾಸಿ ಮಾಡ್ಕೋಬೋದು ಅಂತ, ರ್ಯಾದರ್ ದ್ಯಾನ್ ಲೈಕ್ ಕೆಮಿಕಲ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದಕ್ಕಿಂತ ಬೆಟರ್ ಅಂತ ನನಗನ್ಸುತ್ತೆ. ಸೊ ಏನಪ್ಪ ಅದು, ಹೇಗೆ ನಮಗೆ ಡಾರ್ಕ್ ಸ್ಪಾಟ್ಸ್ ಎಲ್ಲ ಹೇಗೆ ಹೋಗೋದಕ್ಕೆ ಸಾಧ್ಯ ಅಂತಂದರೆ, ಸೊ ಮುಖ್ಯವಾಗಿ ಫಸ್ಟು ನಾನು ಯಾವಾಗಲೂ ನಾನು ಹೇಳುವಂಥದ್ದು ದಿ ಬೆಸ್ಟ್ ಪ್ರಾಡಕ್ಟ್ ನನಗೆ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅದು ಅಲೋವೆರಾ. ಸೊ ಈ ಅಲೋವೆರಾ ಜೆಲ್ ಸೊ ನೀವು ಮಾರ್ಕೆಟಲ್ಲಿ ಸಿಗುತ್ತೆ, ಲೈಕ್ ಪ್ಯೂರಾಗಿ ನೋಡಿ, ಯಾವುದು ಏನು ಕಲರ್ ಹಾಕದೇ ಇರೋದು, ಪ್ರಿಸರ್ವೇಷನ್ ಆಬ್ವಿಯಸ್ಲಿ ಹಾಕಿರ್ತಾರೆ, ಕಲರ್ ಇಲ್ಲದೆ ಇರೋದು ತುಂಬ ಚೆನ್ನಾಗಿರೋವಂಥದ್ದು ಅಲೋವೆರಾ ಸಿಗುತ್ತೆ. ಸೊ ನಾನು ಸಜೆಸ್ಟ್ ಮಾಡೋದು ಯಾವುದು ಅಂದರೆ, ನಾನು ವಾವ್ ಅಲೋವೆರಾ ಅದನ್ನು ಯೂಸ್ ಮಾಡ್ತಿದ್ದೆ. ಸೊ ಅದು ತುಂಬಾ ಚೆನ್ನಾಗಿದೆ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇಲ್ಲ ನಮ್ಮ ಮನೆ ಹತ್ರನೇ ನಾವೇ ಬೆಳೆಸಿದ್ದೀವಿ, ಪಾಟಲ್ಲಿ ನಾವು ಅಲೋವೆರಾ ಗಿಡ ಇದೆ ಅಂತಂದರೆ ಅದು ದಿ ಬೆಸ್ಟು. ನ್ಯಾಚುರಲ್ ಆಗಿ ಅದನ್ನು ಕಟ್ ಮಾಡಾದ್ಮೇಲೆ ಹೀಗೆ ಉಲ್ಟಾ ನಿಲ್ಲಿಸಿ ಆಯಿತಾ, ಅದರಲ್ಲಿ ಎಲ್ಲೋ ಕಲರ್ ಲೋಳೆ ಥರ ಬರುತ್ತೆ. ಸೊ ಅದನ್ನು ನೀವು ಅಪ್ಲೈ ಮಾಡ್ಕೊಬೇಡಿ. ಸೊ ಅದನ್ನು ಹಾಕ್ಕೊಂಡ್ರೆ ಸ್ವಲ್ಪ ಇಚ್ಚಿಂಗ್ ಶುರು ಆಗುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ತೊಳೆದು ಅದನ್ನು ಸ್ವಲ್ಪ ಅದನ್ನು ಕಟ್ ಮಾಡಿ ಆಮೇಲೆ ನೀವು ಯೂಸ್ ಮಾಡಿ ಸ್ಟೋರ್ ಕೂಡ ಮಾಡಿಟ್ಕೋಬೋದು. ಇಲ್ಲ ಬೇಡ ನನಗೆ ಆವಾಗಲೇ ಇಮಿಡಿಯೇಟಾಗಿ ನಾನು ಹಾಕ್ಕೊಳ್ತೀನಿ ಅಂತಂದರೂ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಅಲೋವೆರಾ ದಿ ಬೆಸ್ಟು. ಸೊ ಏನು ನಿಮಗೆ ಡಾರ್ಕ್ ಸ್ಪಾಟ್ಸ್ ಏನು ಬಂದಿರುತ್ತೆ ಅಲ್ಲಿ ನೀವು ಅಪ್ಲೈ ಮಾಡಿ, 100% ಹೇಳ್ತೀನಿ ಹೋಗುತ್ತೆ. ಸೊ ನಾನು ಟ್ರೈ ಮಾಡಿರುವಂಥದ್ದು, ಬಿಕಾಸ್ ನನಗೂ ಕೂಡ ಇತ್ತು, ಲೈಕ್ ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗಿರಲಿ, ಲೈಕ್ ಎಲ್ಲ ನಮಗೆ ಹೀಟ್ ಆದಾಗಿರಲಿ ಎಲ್ಲ ಗುಳ್ಳೆ ಬರ್ತಿತ್ತು, ಅದು ಡಾರ್ಕಾಗಿ ಹಾಗೆ ಇರ್ತಿತ್ತು ನನಗೆ. ಸೊ ನಾನು ಅದನ್ನು ಟ್ರೈ ಮಾಡ್ತಿದ್ದೆ, ಹೋಗ್ಬಿಡ್ತಿತ್ತು, ಓಕೆನಾ. ಸೊ ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಇನ್ನೊಂದು ಯಾವುದಪ್ಪ, ಇವಾಗ ಆಚೆ ಅಪ್ಲೈ ಮಾಡ್ಕೊಳ್ಳೋದಾಯ್ತು. ಸೊ ಇನ್ನೊಂದು ಹೇಳ್ತೀನಿ, ಆಚೆ ಕಡೆ ಯಾವುದು ನಾವು ಲೈಕ್ ಒಂದು ಪೇಸ್ಟ್ ಥರ ಅಪ್ಲೈ ಮಾಡ್ಕೋಬೋದು ಅಂತಂದರೆ, ಇನ್ನೊಂದು ಲೈಕ್ ಯೂಶಲಿ ನಾವು ರೆಗ್ಯುಲರ್ ಊಟದಲ್ಲಿ ನಾವು ಬಳಸುವಂಥದ್ದು ಟೊಮೆಟೊ. ಸೊ ಟೊಮೆಟೊ ಹಣ್ಣು ಕೂಡ ಅಷ್ಟೇ, ಅದನ್ನು ಕೂಡ ನೀಟಾಗಿ ನೀವು ಗ್ರೈಂಡಲ್ಲಿ ಪೇಸ್ಟ್ ಮಾಡಿ ಅದು ಕೂಡ ನೀವು ಫೇಸ್ ಪ್ಯಾಕ್ ಥರ ಹಾಕೋಬೋದು. ಅದು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ, ತುಂಬ ಅದು ಡಾರ್ಕ್ ಸ್ಪಾಟ್ಸ್ ಏನಿದೆ ಅದನ್ನು ಹೋಗೋದಕ್ಕೆ ಅದನ್ನು ಕೂಡ ಹೆಲ್ಪ್ ಮಾಡುತ್ತೆ. ಅದು ಕೂಡ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಓಕೆನಾ. ಇದೊಂದು. ಆ್ಯಂಡ್ ಇನ್ನೊಂದು ಯಾವುದು ಅಂತಂದರೆ ಆಲೂಗಡ್ಡೆ. ಸೊ ಇದನ್ನು ಕೂಡ ಅಷ್ಟೇ ಜ್ಯೂಸು. ಸೊ ನೀಟಾಗಿ ನೀವು ಜ್ಯೂಸ್ ಆದರೂ ಅಪ್ಲೈ ಮಾಡ್ಬೋದು, ಅಥವಾ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಲ್ಲಿ ಇಟ್ಕೊಂಡ್ರೂ ಸರಿ, ಅದ್ರೂ ಕೂಡ ವರ್ಕೌಟ್ ಆಗುತ್ತೆ, ಅದು ಕೂಡ ಹೋಗ್ತಾ ಬರುತ್ತೆ.
ಸೊ ನೀವು ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು ಹಾಕಿದ ತಕ್ಷಣ ನೀವು 1 ವೀಕಿಗೆ ರಿಸಲ್ಟ್ ಬರಬೇಕು ಅಂದರೆ ನಿಜವಾಗ್ಲೂ ಬರೋದಿಲ್ಲ. ನೀವು ಒಂದು ಸ್ವಲ್ಪ ತಿಂಗಳು ಮಾಡಬೇಕಾಗುತ್ತೆ. ಅದಾದಮೇಲೆ ನಿಧಾನವಾಗಿ ಅದು ರಿಡ್ಯೂಸ್ ಆಗ್ತಾ ಬರುತ್ತೆ. ಆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಸೊ ಇದೆಲ್ಲ ನಾವು ಅಪ್ಲೈ ಮಾಡ್ಕೊಳ್ಳೋದಾಯಿತು. ಸೊ ಇವಾಗ ನಾವು ಇಂಟೇಕು ಏನಾದರೂ ಮಾಡಬೇಕಲ್ವಾ, ಸೊ ಅದಕ್ಕೆ ಸಪೋರ್ಟ್ ಮಾಡೋ ಥರ ಯಾವುದು ಫ್ರೂಟು ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಲೈಕ್ ಮಾರ್ಕ್ಸ್ನ ಕಡಿಮೆ ಮಾಡೋದಾಗಿರಲಿ ಅಥವಾ ಡಾರ್ಕ್ ಸ್ಪಾಟ್ಸ್ನ ಅದನ್ನು ಕಡಿಮೆ ಮಾಡೋದಾಗಿರಲಿ, ಯಾವುದು ಫ್ರೂಟ್ಸ್ ಅಂತಂದರೆ ಪಪಾಯ ಇಸ್ ದಿ ಬೆಸ್ಟು. ಸೊ ಎಷ್ಟೋ ನಮ್ಮ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಪಪಾಯದಲ್ಲಿ. ಸೊ ಪಪಾಯನು ಕೂಡ ಅಷ್ಟೇ, ಅದು ಕೂಡ ಒಂದು ಪ್ಲಸ್ ಪಾಯಿಂಟು, ಅದು ಕೂಡ ಹೆಲ್ಪ್ ಮಾಡುತ್ತೆ. ಸೊ ನಮಗೆ ಡಾರ್ಕ್ ಸ್ಪಾಟ್ಸ್ ಎಲ್ಲಿ ಬರುತ್ತೆ ಅದನ್ನೆಲ್ಲನೂ ರೆಡ್ಯೂಸ್ ಮಾಡೋದಕ್ಕಾಗಿರಲಿ ಅದು ತುಂಬಾ ಹೆಲ್ಪ್ ಆಗುತ್ತೆ. ನೀವು ಹಾಗೆ ಫ್ರೂಟಾಗಿ ತಿನ್ಬೋದು ಅಥವಾ ಬೇರೆ ಬೇರೆ ರೆಸಿಪೀಸ್ ಇರುತ್ತಲ್ಲ, ನಿಮಗೆ ಯೂಶ್ವಲಿ ರೆಗ್ಯುಲರಾಗಿ ಜ್ಯೂಸು ಫ್ರೂಟು ತಿನ್ನೋಕ್ಕಾಗಲ್ಲ. ಸೊ ನಾವೇನಾದರೂ ಬೇರೆ ಥರ ಮಾಡಿ ತಿನ್ನಬೇಕು ಅಂತಂದರೆ ನೀವು ಯೂಶ್ವಲಿ ಆರಾಮಾಗಿ ಮಾಡ್ಬೋದು. ಸೊ ಇದು ಕೂಡ ನಿಮ್ಮ ಡಯಟಲ್ಲಿ ನೀವು ಇದನ್ನು ಅಳವಡಿಸ್ಕೊಳ್ಳಿ, ಲೈಕ್ ಫಾಲೋ ಮಾಡಿ, ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. 100% ಹೇಳ್ತೀನಿ, ತುಂಬಾ ಚೆನ್ನಾಗಿ ಬೆನಿಫಿಟ್ ಆಗುತ್ತೆ. ಓಕೆನಾ. ಒಂದು ಅಲೋವೆರಾ ಮತ್ತು ಟೊಮ್ಯಾಟೊ ಮತ್ತು ಆಲೂಗಡ್ಡೆ ಆ್ಯಂಡ್ ಪಪಾಯ. ಸೊ ಇದನ್ನು ಟ್ರೈ ಮಾಡಿ, 100% ಹೇಳ್ತೀನಿ ಹೋಗುತ್ತೆ. ಓಕೆನಾ. ಸೊ ಟ್ರೈ ಮಾಡಿ ನೋಡಿ. ಆ್ಯಂಡ್ ಕೆಲವರು ಆಬ್ವಿಯಸ್ಲಿ ಇದನ್ನೆಲ್ಲ ಟ್ರೈ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ರಿಸಲ್ಟ್ಸ್ ಬಂದಿದೆ ಅಂತೇಳಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಆ್ಯಂಡ್ ಯಾರೆಲ್ಲ ಇವಾಗ ಟ್ರೈ ಮಾಡೋದಕ್ಕೆ ಹೋಗ್ತೀರಾ 100% ಆರಾಮಾಗಿ ನ್ಯಾಚುರಲ್ ಆಗಿದೆ, ಏನೂ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ, ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಬಟ್ ನ್ಯಾಚುರಲಾಗಿ ಯಾವುದು ಏನು ಅಂತಂದರೆ ಒಂದು ನಿಧಾನವಾಗಿ ಅದು ರಿಸಲ್ಟ್ಸ್ನ ತೋರಿಸೋದಕ್ಕೆ ಶುರು ಆಗುತ್ತೆ. ನೀವು ಆಚೆ ಕಡೆ ಏನಾದರೂ ಕ್ರೀಮ್ ಏನು ತೊಗೊಳೋದಕ್ಕೆ ಹೋದರೆ ಅದು ಸ್ವಲ್ಪ ಬೇಗನೆ ಗುಣ ಆಗುತ್ತೆ. ಸೊ ಇದು ಸ್ವಲ್ಪ ನ್ಯಾಚುರಲ್ ಅಲ್ವಾ, ಸ್ವಲ್ಪ ಟೈಮ್ ಹಿಡಿದು ಅದನ್ನು ರಿಕವರಿ ಆಗುತ್ತೆ. ಓಕೆನಾ. ಸ್ವಲ್ಪ ಪೇಷನ್ಸ್ ಆಗಿರಬೇಕು ಅಷ್ಟೇ. ಸೊ ಇದನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಸಿಕ್ಕಾಪಟ್ಟೆ ಅನಿಸ್ತಿತ್ತು ನನಗೆ. ಆ್ಯಂಡ್ ಒಂದೆರಡು ಕಮೆಂಟು ಬಂದಿತ್ತು ನನಗೆ. ಆ್ಯಂಡ್ ಕೆಲವೊಂದು ಜನ ಹೇಳಿದರು ನನಗೆ ಡಾರ್ಕ್ ಸ್ಪಾಟ್ಸ್ ಬಗ್ಗೆ ಹೋಗೋದಕ್ಕೆ ಏನಾದರೂ ಒಂದು ರೆಮಿಡಿ ಹೇಳಿ ಅಂತ. ಸೊ ಅದಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ವಿಡಿಯೋ ಮಾಡ್ತಿರೋದು. ಓಕೆನಾ. ಸೊ ಪ್ರಾಬಬ್ಲಿ ನಿಮಗೆಲ್ಲನೂ ಹೆಲ್ಪ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ, ನೀವೆಲ್ಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ವೀಡಿಯೋಸ್ ಕೂಡ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.